ಹಾಯ್ ಫ್ರೆಂಡ್ಸ್, ಇವತ್ತು ಹಾಗಲಕಾಯಿ ಕರಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ. ಹಾಗಲಕಾಯಿನ ಕಟ್ ಮಾಡ್ಕೋಬೇಕು. ಅದನ್ನ ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಅಥವಾ ರೌಂಡಾಗಿ ಹೇಗೆ ಬೇಕೋ ಹಾಗೆ ನೀವು ಯೂಸ್ ಮಾಡ್ಬೋದು. ಆದರೆ ಇದರೊಳಗಡೆ ಇರೋ ಬೀಜನ ಮರಿದೇ ತೆಗಿರಿ. ಎಳೆದಾಗಿದ್ದರೆ ಪರವಾಗಿಲ್ಲ, ಬಲ್ತಿದ್ರೆ ತೆಗೆದುಬಿಟ್ಟು ಒಳ್ಳೆಯದು. ಹಾಗಲಕಾಯಿ ಅಂದರೆ ಮುಖ ತಿರುಗಿಸೋದೇ ತುಂಬ ಜನ ನೋಡ್ತಿದ್ದೀವಿ. ಆದರೆ ಇದರಿಂದ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ಇದರಿಂದ ಶುಗರ್ ಕಂಟ್ರೋಲ್ ಬರುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆದರೆ ಲಿಮಿಟಲ್ಲಿ ತಿನ್ನೋದು ಒಳ್ಳೆಯದು. ಈಗ ಹಾಗಲಕಾಯಿ ಕಟ್ ಮಾಡ್ಕೊಂಡಿದ್ದಾಯಿತು. ಇದನ್ನೆಲ್ಲ ಒಂದು ಬೌಲಿಗೆ ತೆಗೆದು, ಯಾಕಂದರೆ ಅದ್ರ ಕಹಿ ಅಂಶ ಹೋಗಬೇಕಲ್ವಾ, ಸೊ ಅದನ್ನು ಒಂದು ಬೌಲಿಗೆ ತೆಗೆದು ಅದರ ಮೇಲೆ ನಾನೊಂದಿಷ್ಟು ಉಪ್ಪನ್ನು ಹಾಕ್ತೀನಿ. ಹಾಗೆ ಒಂದಿಷ್ಟು ಅರಿಶಿನನೂ ಹಾಕ್ತೀನಿ. ಈ ಥರ ಹಾಕಿ ನೀಟಾಗಿ ಕಲಸಿ ಒಂದು 15 ನಿಮಿಷ ಮುಚ್ಚಿಟ್ಬಿಟ್ರೆ ಅದರಲ್ಲಿರೋ ಕಹಿ ಎಲ್ಲ ಆಲ್ಮೋಸ್ಟ್ 75% ಕಡಿಮೆ ಆಗಿಬಿಡುತ್ತೆ. ಹೀಗೆ ಅದನ್ನು ಸೈಡಿಗೆ ಇಟ್ಟು ಮಸಾಲೆ ರುಬ್ಕೋತಾ ಇದ್ದೀನಿ. ಶೇಂಗಾ ಕಾಳನ್ನ ರೋಸ್ಟ್ ಡ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ಒಂದಿಷ್ಟು ಕಡಲೆಬೇಳೆ, ಚಕ್ಕೆ, ಉದ್ದಿನ ಬೇಳೆನೂ ಹಾಕ್ತಾಯಿದ್ದೀನಿ. ಹಾಗೆ ಎರಡು ಕಾಳು ಮೆಣಸು, ಲವಂಗ ಅವನ್ನೆಲ್ಲ ಹಾಕಿ 2 ಹಾಕಿ ಹುರಿತಾಯಿದ್ದೀನಿ. ಈಗ 2 ಒಣಮೆಣಸಿನ್ಕಾಯಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ರೋಸ್ಟ್ ಡ್ರೈ ಮಾಡ್ಕೊತಾ ಇದ್ದೀನಿ. ಒಂಚೂರು ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಒಂದು ಪ್ಲೇಟಿಗೆ ತೆಕ್ಕೊಂಬಿಡ್ತೀವಿ. ಇವಾಗ ನೋಡಿ 15 ನಿಮಿಷ ಆಯಿತು. ಇದು ಹೇಗೆ ನೀರು ಬಿಟ್ಟಿದೆ ನೋಡಿ. ಈ ನೀರನ್ನೆಲ್ಲ ನೀಟಾಗಿ ಹಿಂಡಿಬಿಟ್ಟು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣಂತೆ. ಆ ನೀರಲ್ಲಿ ಎಲ್ಲ ಕಹಿನೂ ಹೋಗಿಬಿಟ್ಟಿರುತ್ತೆ, 75% ಹೋಗಿರುತ್ತೆ. ಮತ್ತು ಮೇಲೆ ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಹಂಚ ಮೇಲೆ ಒಂದಿಷ್ಟು ಎಣ್ಣೆನ ಹಾಕಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ರೆ ಇದರಲ್ಲಿರೋ 100% ಕಹಿನೂ ಹೋಗುತ್ತೆ. ಹಾಗೆ ಯಾರ್ಯಾರಿಗೆ ಹಾಗಲಕಾಯಿ ಅಂದರೆ ಇಷ್ಟ ಇಲ್ವೋ ಅವರು ಕೂಡ ಈ ಪಲ್ಯನ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನು ಹುರಿಯುವಾಗ ಆವಾಗ ಒಂಚೂರು ಉಪ್ಪು ಹಾಕಿ, ಸ್ವಲ್ಪನೇ, ಯಾಕಂದರೆ ಮತ್ತೆ ಜಾಸ್ತಿ ಉಪ್ಪು ಆಗಬಾರ್ದಲ್ವ. ಹಾಗಾಗಿ ಇದು ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿದರೆ. ನೋಡಿ, ಒಂದು 5 ನಿಮಿಷ ಫ್ರೈ ಮಾಡೋದ್ರಲ್ಲೇ ಇದು ಆಲ್ಮೋಸ್ಟ್ ಬೆಂದಿದೆ. ಈಗ ತೆಗಿಬೋದು, ಆ ಸ್ಟೇಜಲ್ಲಿದೆ. ಈಗ ಇದು ಫ್ರೈ ಆಗಿದೆ. ಇದನ್ನ ತಕ್ಕೊಂಡು ಒಂದು ಕಡಾಯಿ ಇಡ್ತಾಯಿದ್ದೀನಿ. ಇದರಲ್ಲಿ 2-3 ಚಮಚೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ ಅವೆಲ್ಲ ಚಟಪಟ ಅಂದಮೇಲೆ ಒಂದಿಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿದ್ದರೆ ಕರಿಬೇವು ತುಂಬ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಒಂಚೂರು ಉಪ್ಪು ಹಾಕಿ ಫ್ರೈ ಮಾಡಿ. ಎಲ್ಲ ಕಡೆ ಚೂರೇ ಹಾಕಿ, ಮತ್ತು ಉಪ್ಪು ಜಾಸ್ತಿ ಆಗಬಾರ್ದಲ್ವಾ. ಹಾಗೆ ನೀಟಾಗಿ ಫ್ರೈ ಮಾಡಿ. ಇದು ಫ್ರೈ ಆಗಿದೆ ಅನಿಸಿದ ಮೇಲೆ, ಇದು ಫ್ರೈ ಆದಮೇಲೆ ಇದಕ್ಕೆ ಒಂಚೂರು ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಯೂಶ್ವಲಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಬೇಗ ಬೇಯಬೇಕಂದ್ರೆ 1 ಚಿಟಿಕೆ ಅರಿಶಿನ ಹಾಕಬೇಕು. ಹಾಗೆ ಇದನ್ನು ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಮಿಕ್ಸಿ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಖಾರ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿರ್ತೀವಿ, ಇನ್ನೂ ಖಾರ ಬೇಕಾಗುತ್ತೆ ಅಂದರೆ ಆಮೇಲೆ ಹಾಕೋಕ್ಕೆ ಬರುತ್ತೆ. ಇದಕ್ಕೆ ಕರಿ ಮಾಡ್ತಾ ಇರೋದ್ರಿಂದ ನಾನು ಒಂದು ಮೀಡಿಯಮ್ ಸೈಜ್ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಅರಿಶಿನ, ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಕಡಿಮೆ ಹಾಕಿದ್ದೆ ನಾನು, ಅದಕ್ಕೋಸ್ಕರನೇ. ಈಗ ಒಂಚೂರು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ತಿಂದ ಮೇಲೆ ಅವರಿಗೆ ನಾವು ನಿಜವಾಗ್ಲೂ ಹಾಗಲಕಾಯಿ ಪಲ್ಯ ತಿಂದ್ವಾ ಅನ್ನೋಷ್ಟು ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಆ ಥರ ರುಚಿ ಆಗುತ್ತೆ ಇದು ಪಲ್ಯ. ಸೊ ಇದು ಕುದೀತಾ ಇದೆ, ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರ ನೋಡಿ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕಿ. ನನಗೆ ಟೇಸ್ಟ್ ನೋಡಿದೆ ಸ್ವಲ್ಪ ಖಾರ ಬೇಕನ್ನಿಸ್ತಾ ಇದೆ, ಸೊ ಹಾಕ್ತಾಯಿದ್ದೀನಿ. ನೀವು ನೋಡಿಬಿಟ್ಟು ಹಾಕಿ. ಹೀಗೆ 2 ನಿಮಿಷ ಕುದಿಯೋಕೆ ಬಿಟ್ಬಿಡಿ ಇದನ್ನ. ಆಮೇಲೆ ಒಂದು ಕಡೆ ಚಿಕ್ಕದಾಗಿ ಕೊತ್ತಂಬರಿನ ತೊಳೆದ್ಬಿಟ್ಟು ಕಟ್ ಮಾಡಿ ಅದ್ರ ಮೇಲೆ ಗಾರ್ನಿಷಿಂಗ್ ಮಾಡಿಬಿಡಿ. ಇನ್ನೂ 2 ನಿಮಿಷ ಕುದ್ಬಿಟ್ರೆ ನಿಮ್ಮ ಹಾಗಲಕಾಯಿ ಪಲ್ಯ ರೆಡಿ. ಹಾಗಲಕಾಯಿ ಕರಿ ರೆಡಿ. ನೆನಪಿಡಿ, ಹಾಗಲಕಾಯಿ ಜೊತೆಗೆ ಮಾವಿನ ಹಣ್ಣು, ಮೂಲಂಗಿ, ಹಾಲು, ಮೊಸರು ಈ ಥರದ್ದು ಹಾಗಲಕಾಯಿ ತಿಂದ ಮೇಲೆ ಅಥವಾ ತಿನ್ನುವಾಗ ಬಳಸಿದರೆ ಚರ್ಮ ರೋಗದ ಸಾಧ್ಯತೆ ಇರುತ್ತೆ.
ಸೊ ಟೇಕ್ ಕೇರ್. ನಿಮ್ಮ ಹಾಗಲಕಾಯಿ ಪಲ್ಯ ಹಾಗೆ ಚಪಾತಿ ರೆಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.